ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ದೀರ್ಘಗದ್ಯ ಕೃಷ್ಣೇಗೌಡರ ಆನೆ KP ಪೂರ್ಣಚಂದ್ರ ತೇಜಸ್ವಿ. ಇದರಲ್ಲಿ ಬರುವ 26 ಅಂಕಕ್ಕೆ 26 ಅಂಕ ಪಡೆದುಕೊಳ್ಳಬೇಕಂದ್ರೆ ಈ ವಿಡಿಯೋ ಎಲ್ಲರೂ ಕಂಪಲ್ಸರಿ ನೋಡಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. 1 ಅಂಕ ಮತ್ತು 3 ಅಂಕ 4 ಅಂಕದ ಎಲ್ಲ ಕ್ವಶನ್ಗಳಿಗೆ. 1ನೇ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳು. ಇದರಲ್ಲಿ ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು, ಇದು ಇಂಪಾರ್ಟೆಂಟ್ ಆಗಿದೆ. ಹಾಗೆ ದುರ್ಗಪ್ಪ ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು, ಇದರ ಬಗ್ಗೆ ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 4ನೇ ಕ್ವಶನ್, ನಿರೂಪಕರ ಬಳಿ ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದು ಇಂಪಾರ್ಟೆಂಟ್ ಆಗಿದೆ. ಹಾಗೆ 6ನೇ ಕ್ವಶನ್, ಕೃಷ್ಣೇಗೌಡನ ಆನೆ ಮೊದಲು ಈ ಮಠದಲ್ಲಿತ್ತು. ಹಾಗೆ 7ನೇ ಕ್ವಶನ್, ಕೃಷ್ಣೇಗೌಡನ ಆನೆಯ ಹೆಸರೇನು, ಇದು ಸಹ. ಹಾಗೆ 8ನೇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 10ನೇ ಕ್ವಶನ್, ಇದು ಮೇಲಾಯುಧನ ಮಾವುತನ ಹೆಸರು. 12ನೇ ಕ್ವಶನ್, ಕೃಷ್ಣೇಗೌಡರ ಆನೆ ಒಮ್ಮೆ ಹೂಡಿ ಬೀಳಿಸಿದ್ದು ಯಾರ ಪೆಟ್ಟಿಗೆ ಅಂಗಡಿಯನ್ನು, ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ 14ನೇ ಕ್ವಶನ್, ನಿರೂಪಕರ ಗೆಳೆಯ ಪ್ರಕಾಶ್ ಶಾ ಅವರು, ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ ಇದು ಸಹ ನೋಡ್ಕೊಳ್ಳಿ. ಅರಣ್ಯ ಇಲಾಖೆಯ ನಾಗರಾಜನ ಹುದ್ದೆ ಏನು, ಇದು. ಹಾಗೆ 19ನೇ ಸಹ ನೋಡ್ಕೊಳ್ಳಿ, 2025ರಲ್ಲಿ ಬಂದಿದೆ. ಹಾಗೆ 21ನೇ ಕ್ವಶನ್ ಇಂಪಾರ್ಟೆಂಟ್ ಆಗಿ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸ್ಯಾಮಿಲ್ನಲ್ಲಿ ಲಾರಿ ಮುಗುಚಿ ಬಿದ್ದ ಕ್ಲೀನರ್ ಹಗ್ಗ ಬಿಚ್ಚುವ ಮೊದಲು ಯಾರನ್ನು ಬಿಚ್ಚಿದನು. ಹಾಗೆ 24ನೇ, ವೆಟನರಿ ಆಸ್ಪತ್ರೆ ಬಳಿ ನಿಂತಿದ್ದ ಜಬ್ಬರ್ನ ವಾಹನ ಇದು. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ, ಇವೆಲ್ಲವೂ ನೋಡ್ಕೊಳ್ಳಿ. ಹಾಗೆ 28ನೇ ಕ್ವಶನ್, ಪುಟ್ಟಯ್ಯ ಟರ್ಮಿನಲ್ ಆಸ್ಪತ್ರೆ, ಇದು ಇಂಪಾರ್ಟೆಂಟ್ ಆಗಿದೆ. ಈ ಕ್ವಶನ್ ಸಹ 1 ಅಂಕಕ್ಕೆ. ಹಾಗೆ 33ನೇ, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ದುರ್ಗಪ್ಪ ಕರೆನ್ಸಲ್. ಹಾಗೆ 37ನೇ, ಶ್ರೀಬಿದ್ದಮ್ಮನೆಯ ಮಾಡಿನ ಸುಬ್ಬಮ್ಮನ, ಇದು ಸಹ ಇಂಪಾರ್ಟೆಂಟ್. 42ನೇ ಕ್ವಶನ್, ಆನೆ ಶಾಸ್ತ್ರದವನು ಹೀಗೆಂದು ಭೂಮಿ ಭವಿಷ್ಯ ನುಡಿದನು, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ 43ನೇ ಸಹ ನೋಡ್ಕೊಳ್ಳಿ, ಇವೆಲ್ಲವನ್ನು ನೋಡ್ಕೊಳ್ಳಿ, ಕಂಪಲ್ಸರಿ ಬರುತ್ತವೆ. ಹಾಗೆ 2-3 ವಾಕ್ಯಗಳಲ್ಲಿ ಉತ್ತರ ಪ್ರಶ್ನೆಗಳು 2 ಅಂಕ. ಇದು 1ನೇ ಕ್ವಶನ್, ನಮ್ಮ ಕಡೆ, ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ನೋಡಿ, 2ನೇ ಕ್ವಶನ್ ಸಹ 2025ರಲ್ಲಿ ಬಂದಿದೆ. 5ನೇ ಕ್ವಶನ್ ಸಹ 2025ರಲ್ಲಿ ಬಂದಿದೆ. ಹಾಗೆ 9ನೇ ಕ್ವಶನ್ ಸಹ ಇವೇ ನೋಡ್ಕೊಳ್ಳಿ, ರಿಪೀಟ್ ಆಗೋ ಸಾಧ್ಯತೆ ಇರುತ್ತದೆ. 2024ನೇ ಇದು ಸಹ ನೋಡ್ಕೊಳ್ಳಿ. 15ನೇ ಕ್ವಶನ್ ಸಹ ನೋಡ್ಕೊಳ್ಳಿ. ಹಾಗೆ ಇದೊಂದು ನೋಡ್ಕೊಳ್ಳಿ, 16ನೇ ಕ್ವಶನ್, ನಾಗರಾಜನ್ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು. ಹಾಗೆ ಜಬ್ಬರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆ 2024 2 ಸರ್ತಿ ನೋಡಿ. ಇದು ಎಕ್ಸಾಮ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಆಗಿದೆ. ಹಾಗೆ 22ನೇ ಕ್ವಶನ್ ಸಹ ನೋಡ್ಕೊಳ್ಳಿ. ಹಾಗೆ 24ನೇ ಕ್ವಶನ್ ಸಹ 2025ರಲ್ಲಿ ಇಂಪಾರ್ಟೆಂಟ್ ಆಗಿದೆ. ಹಾಗೆ 30ನೇ ಕ್ವಶನ್, ಆನೆಯನ್ನು ಹದ್ದು ಬಸ್ತಿನಲ್ಲಿಡುವ ಕುರಿತು ಮೇಲಾಯುಧನ ಅಪ್ಪ ಎನ್ನುವುದು 2024 ಎಕ್ಸಾಮ್ 1 ಎಕ್ಸಾಮ್ 2 2025ರಲ್ಲಿ ಆಗಿದೆ. ಹಾಗೆ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು. ನಮ್ಮ ಕಡೆ ಕೆಮ್ಮು ಕಾಲಿಂಗದಲ್ಲಿದ್ದಾಗ ಎಕ್ಸಾಮ್ 2024 ಎಕ್ಸಾಮ್ 2 2025. ಈ ಸರಿ ಸಹ ಬರೋ ಸಾಧ್ಯತೆ ಇದೆ. ಹಾಗೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ, ತಿಳ್ಕೊ, ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಸರ್ಟಿಫಿಕೇಟ್ರಲ್ಲಿ ಸಹ ಬಂದಿದೆ. ಹಾಗೆ ಡ್ರೈವರ್ ಅಣ್ಣ ಎತ್ಲಾಗಿ ಹೋದ, ಇಲ್ಲೇ ಇದ್ನಲ್ಲ, ಇದು 2025 ಎಕ್ಸಾಮ್ 1ರಲ್ಲಿ ಬಂದಿದೆ, ಸಹ ನೋಡ್ಕೊಳ್ಳಿ. ಹಾಗೆ 25ನೇ ಕ್ವಶನ್, ಕಂಬನೊಳಗೆ ಏನು ಸೇರ್ಕೊಂಡಿದೆ ಎಕ್ಸಾಮ್ 3 2024 ಎಕ್ಸಾಮ್ 2025 ಎಕ್ಸಾಮ್ 3 2025 ಎಲ್ಲ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಇದು ಸಹ ನೋಡ್ಕೊಳ್ಳಿ, ಕವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 2 ಇಯರ್ ಸಹ ಅಲ್ಲೇ ನೋಡಿ. 5 ವಾಕ್ಯಗಳಲ್ಲಿ ಉತ್ತರ ಬಯಸುವ ಪ್ರಶ್ನೆಗಳು 4 ಅಂಕ. ಇದರಲ್ಲಿ ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ಎಕ್ಸಾಮ್ 3 2025, ನಿರೂಪಕರ ಕೊಡಲಿ ವಸೂಲಿ ಮಾಡಲು ಹೋಗಲಿಕ್ಕೆ ವಿವರಿಸಿ. ಎಕ್ಸಾಮ್ 1 2024, ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ 3ನೇ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿದೆ. 4ನೇ ಕ್ವಶನ್ ಸಹ ಎಕ್ಸಾಮ್ 3 2024 ಎಕ್ಸಾಮ್ 2 2025. ಹಾಗೆ ಕಾಡಾನೆಗಳು ಹಾವಳಿ ನಿರೂಪಕರ ಅನುಭವಕ್ಕೆ ಬಂದಿದ್ದು ಹೇಗೆ, ಎಕ್ಸಾಮ್ 2025, ಈ ಸರಿಯೂ ಸಹ ಬರುವ ಸಾಧ್ಯತೆ ಇರುತ್ತೆ. ಹಾಗೆ 11ನೇ ಕ್ವಶನ್, ಡ್ರೈವರ್ ಸಾವಿನ ಸುದ್ದಿಯನ್ನು ಶಿವೇಗೌಡ ಮತ್ತಿತರರು ಹೀಗೆ ಮುಚ್ಚಿ ಹಾಕಿದರು. ಎಕ್ಸಾಮ್ 2 2024, ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಜಬ್ಬರ್ ಮತ್ತು ಪುಟ್ಟಯ್ಯ ಸೇರಿ ನಿರೂಪಕರನ್ನು ಖಾನ್ ಸಾಹೇಬರ ಬಳಿ ಹೋಗುವಂತೆ ಕುಲಾಯಿಸಿದ ರೀತಿಯನ್ನು ವಿವರಿಸಿ. ಹಾಗೆ 12ನೇ ಕ್ವಶನ್, ಡ್ರೈವರ್ ಅಣ್ಣ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವನ್ನು ವಿವರಿಸಿ. ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ, ಬರೋ ಸಾಧ್ಯತೆ ಸಹ ಇದೆ. ಹಾಗೆ ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ, ಧನ್ಯವಾದಗಳು. 26ಕ್ಕೆ 26 ಅಂಕ ಪಡೆದುಕೊಳ್ಳಬೇಕಂದ್ರೆ ಈ ವಿಡಿಯೋ ನೋಡಬೇಕು. ಹಾಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ.